ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ CM ಶಂಕರ್. ಸ್ನೇಹಿತರೆ, ಕಳೆದ 28 ದಿವಸಗಳಾಯಿತು ನಾನು ವಿಡಿಯೋ ಮಾಡೋದಕ್ಕೆ ನನಗೂ ಸಮಯ ಇಲ್ಲ. ಜೊತೆಗೆ ಚುನಾವಣೆ ಪ್ರಕ್ರಿಯೆಗಳಿರೋ ಕಾರಣ ನಾನು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಈಗ ಕರ್ನಾಟಕ ರಾಜ್ಯದಲ್ಲಿ 2 ಹಂತಗಳಲ್ಲಿ ಚುನಾವಣೆ ಮುಗಿದಿದೆ. ಈಗ ಎಲ್ಲೇ ನೋಡಿದ್ರೂ ಸೋಲು ಗೆಲುವಿನ ಲೆಕ್ಕಾಚಾರಗಳೇ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ವರ್ಸಸ್ BJP ವರ್ಸಸ್ JDS ಚುನಾವಣೆ ನಡೆದಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ಅಂಶಗಳನ್ನು ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಕೆಲವೊಂದು ಮಾಹಿತಿ ಹಾಗೂ ಅಕ್ಕಪಕ್ಕ ಕೆಲವೊಂದು ಸಮೀಕ್ಷೆಗಳಾಗಿರುವಂಥದ್ದು, ಚುನಾವಣೋತ್ತರ ಅಂದರೆ ಚುನಾವಣೆ ಮುಗಿದ ಬಳಿಕ ಏನೆಲ್ಲ ಬೆಳವಣಿಗೆಗಳಾಗಿದೆ, ಏನೆಲ್ಲ ಚರ್ಚೆಗಳಾಗಿದೆ, ರಾಜ್ಯದ ವಿವಿಧ ಭಾಗಗಳಲ್ಲಿ ಏನೆಲ್ಲ ನಡೀತಾ ಇದೆ ಅಂದರೆ ಸೋಲು ಗೆಲುವಿನ ಲೆಕ್ಕಾಚಾರ, ಅದರಲ್ಲಿ ಒಂದು ಹಳೆದು ತೂಗಿರೋ ಅಂಥ ಒಂದಷ್ಟು ಮಾಹಿತಿ ಅಂದರೆ ನಾನು ಸಂಗ್ರಹಿಸಿರೋದು ಅಂದರೆ ನಮ್ಮ ಆಪ್ತ ವಲಯದಲ್ಲಿ, ಜೊತೆಗೆ ಕೆಲವೊಂದು ಮಾಧ್ಯಮಗಳ ವರದಿ ಏನಿದೆ ಅದನ್ನು ಮಾಧ್ಯಮಗಳ ಸಮೀಕ್ಷೆ ವರದಿಯನ್ನು ಆಧರಿಸಿ ನಾನು ಈ ಚುನಾವಣೆ ಫಲಿತಾಂಶದಲ್ಲಿ ಅಂದರೆ ಜೂನ್ 4ರಲ್ಲಿ ಏನು ಫಲಿತಾಂಶ ಬರುತ್ತೋ ಆ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಬರ್ಬೋದು, BJP ಮತ್ತು JDS ಇವೆರಡೂ ಅಂದರೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಇವಕ್ಕೆ ಎಷ್ಟು ಸ್ಥಾನ ಬರ್ಬೋದು, ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಅನ್ನೋದನ್ನು ಇಲ್ಲಿ ಸವಿಸ್ತರವಾಗಿ ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಅಂದಾಜಿನ ಪ್ರಕಾರ ಅಂದರೆ ಮೂಲಗಳ ಪ್ರಕಾರ ರಾಜ್ಯದಲ್ಲಿ 16 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ, 11 ಸ್ಥಾನಗಳನ್ನು BJP ಗೆಲ್ಲುತ್ತೆ, ಇನ್ನು ಬಾಕಿ ಉಳಿದಂತಹ 1 ಸ್ಥಾನನ JDS ಅಷ್ಟೇ ಮಾತ್ರ ಗೆಲ್ಲಬಹುದು ಅನ್ನೋದು ಒಂದು ಇಲ್ಲಿ ಸಮೀಕ್ಷೆ ಹೇಳ್ತಾ ಇದೆ. ಬಹುಶಃ ಅನಿಸ್ಬೋದು, ಇದನ್ನು ಗಮನಿಸಿದರೆ ನಮ್ಮ ಏನು ಸಮೀಕ್ಷೆ ವರದಿ ಇದೆ ಅದನ್ನು ಗಮನಿಸಿದರೆ ಇವರು ಯಾರೋ ಬಹುಶಃ ಒಂದು ಪಕ್ಷದ ಏಜೆಂಟ್ ಇರ್ಬೋದು, ಇಲ್ಲ ಮತ್ತೊಂದು ಪಕ್ಷದ ಏಜೆಂಟ್ ಇರ್ಬೋದು. ಹಾಗಾಗಿ ಅವರ ಪಕ್ಷದ ಪರವಾಗಿ ಇವರು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಕೆಲವರ ಭಾವನೆ ಆಗ್ಬೋದು. ಆದರೆ ತಪ್ಪೇನಿಲ್ಲ, ಅವರವರ ಭಾವ ಅವರವರ ಅನಿಸಿಕೆ ಇಲ್ಲಿ ವ್ಯಕ್ತಪಡಿಸ್ಬೋದು. ಸ್ನೇಹಿತರೆ, ಕೋಲಾರ ಕ್ಷೇತ್ರದಲ್ಲಿ ಅಂದರೆ ರಾಜ್ಯದಲ್ಲಿ ಕುತೂಹಲ ಮೂಡಿಸಿದಂಥ ಕ್ಷೇತ್ರಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಜೊತೆಗೆ ಬೆಂಗಳೂರು ಗ್ರಾಮಾಂತರ ಈ 3 ಕ್ಷೇತ್ರಗಳಲ್ಲಿ ಈ ಬಾರಿ ಕಾಂಗ್ರೆಸ್ ನಿರೀಕ್ಷೆ ಮೀರಿ ಗೆಲ್ಲಬಹುದು ಅನ್ನೋ ಒಂದು ಸೂಚನೆ ಸಿಗ್ತಾ ಇದೆ. ಅದೇನಪ್ಪ ಇದು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಇವಿಷ್ಟನ್ನು ಕಾಂಗ್ರೆಸ್ ಗೆಲ್ಲೋದು ಹೇಗೆ ಅನ್ನೋದನ್ನು ಲೆಕ್ಕಾಚಾರಗಳು ಕೂಡ ನಿಮ್ಮಲ್ಲಿ ಮೂಡ್ಬೋದು. ಒಂದು ಅಂದಾಜಿನ ಪ್ರಕಾರ ಇಲ್ಲಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ JDS BJP ಮೈತ್ರಿಯ ಡಾಕ್ಟರ್ CN ಮಂಜುನಾಥ್ ಅವರು, ಜೊತೆಗೆ ಕನಕಪುರ ಬಂಡೆ ಅಂತಲೇ ಮಾಧ್ಯಮಗಳಲ್ಲಿ ಬಿತ್ತರಗೊಂಡಿದ್ದಂಥ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಸ್ಪರ್ಧಿಸಿದ್ದಾರೆ. ಜೊತೆಗೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಬಿಂಬಿತಗೊಂಡಿದ್ದಂತಹ ಡಾಕ್ಟರ್ K ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಇದನ್ನೆಲ್ಲ ಲೆಕ್ಕಾಚಾರಗಳನ್ನು ನಾವು ಹಳೆದು ತೂಗಿ ನೋಡಿದಾಗ ರಾಜ್ಯದಲ್ಲಿ 16 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಬೋದು. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ರಾಯಚೂರು, ಬೆಳಗಾವಿ, ಚಾಮರಾಜನಗರ, ದಾವಣಗೆರೆ, ಬಳ್ಳಾರಿ, ಚಿಕ್ಕೋಡಿ, ಚಿತ್ರದುರ್ಗ, ಗುಲ್ಬರ್ಗ ಹಾಗೂ ಅತಿ ಹೆಚ್ಚು ಸದ್ದು ಮಾಡ್ತಾರಂಥ ಏನು ಈಗ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ದೌರ್ಜನ್ಯ ಆರೋಪ ಎದುರಿಸ್ತಾರಂಥ ಹಾಸನ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಜೈಬೇರಿ ಬರೆಸ್ತದೆ. ಜೊತೆಗೆ ರಾಯಚೂರು ಬಿಸಿಲುನಾಡು ಏನಿದೆ ರಾಯಚೂರಲ್ಲಿ ಕೂಡ ಕಾಂಗ್ರೆಸ್ ಜೈಬೇರಿ ಬರೆಸ್ತದೆ. ಇನ್ನು ತೀವ್ರ ಜಿದ್ದಾಜಿದ್ದಿಯಲ್ಲಿ ಕೂಡಿದಂತಹ ತುಮಕೂರು ಕ್ಷೇತ್ರದಲ್ಲಿ ಈ ಬಾರಿ ವಿ ಸೋಮಣ್ಣವರಿಗೆ ಸೋಲು ಖಚಿತ ಎನ್ನಬಹುದು, ಅಂದರೆ ಖಚಿತ ಎನ್ನಲಾಗ್ತಿದೆ. ಇನ್ನು ಉಳಿದಂತೆ ರಾಜ್ಯದಲ್ಲಿ BJP ಗೆಲ್ಲುವಂಥ ಕ್ಷೇತ್ರಗಳು 1 ಬಾಗಲಕೋಟೆ, 2ನೇದು ಬಿಜಾಪುರ, 3ನೇದು ದಕ್ಷಿಣ ಕನ್ನಡ ಅಂದರೆ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ನಿಂತಿರೋಂಥದ್ದು ದಕ್ಷಿಣ ಕನ್ನಡ. ಇದು ದಕ್ಷಿಣ ಕನ್ನಡ ತುಂಬ ಹೈ ವೋಲ್ಟೇಜ್. ಯಾಕಪ್ಪ ಅಂದರೆ ಇಲ್ಲಿ ಪದ್ಮರಾಜ್ ಮ್ಯಾಜಿಕ್ ಮಾಡ್ತಾರೆ ಅನ್ನೋದು ಇಲ್ಲಿ
ನಡೀತಲ್ಲ. ಜೊತೆಗೆ ಧಾರವಾಡ, ಹಾವೇರಿ, ಶಿವಮೊಗ್ಗ ಕ್ಷೇತ್ರದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಏನಪ್ಪ ಅಂದರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಅಳೆದು ತೂಗಿ ಲೆಕ್ಕಾಚಾರಗಳ ಪ್ರಕಾರ ನಮ್ಮ KS ಈಶ್ವರಪ್ಪ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಪಕ್ಷೇತರವಾಗಿ ಸ್ಪರ್ಶಿಸಿದರು. ಇಲ್ಲಿ ಬಹು ನಿಶ್ಚಳವಾಗಿ ಅಂದರೆ BY ರಾಘವೇಂದ್ರ ಅವರು ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಇದೆ. ಜೊತೆಗೆ ಮೈಸೂರು, ಕೊಡಗು ಸಂಸದ ಸ್ಥಾನ ಏನು ಮಹಾರಾಜರು ನಿಂತಿದ್ದಾರೆ ಯದುವೀರವರು, ಅವರು ಕೂಡ ಗೆಲ್ಲುವಂಥ ಲಕ್ಷಣಗಳಿದೆ. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಂದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ರೈತರ ಕುಟುಂಬದಿಂದ ಬಂದಂಥವ್ರು, ಅವರು ಗೆಲ್ಲುವಂಥ ಲಕ್ಷಣಗಳಿದೆ. ಉತ್ತರ ಕನ್ನಡ ಅಂದರೆ ಸಂಸದರಾದಂಥ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದರು. ಅವ್ರಿಗೆ ಈ ಬಾರಿ ಟಿಕೆಟ್ ಅಂದರೆ ಕೈ ತಪ್ಪಿತ್ತು. ಆದರೆ ಅವರ ಸ್ಥಾನದಲ್ಲಿ ಈ ಹಿಂದಿನ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾಗಿದ್ದಂಥ ವಿಶ್ವೇಶ್ವರ ಕಾಗೇರಿ ಹೆಗಡೆ ಅವರು ಕೂಡ ಈ ಬಾರಿ ಚುನಾವಣೆಯಲ್ಲಿ ಅಂದರೆ ಉತ್ತರ ಕನ್ನಡ ಕ್ಷೇತ್ರದಿಂದ ಸ್ಪರ್ಶಿಸಿದರು. ಅಲ್ಲಿ ಅವರು ಗೆಲ್ಲುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ಇನ್ನು ಕುತೂಹಲ ಏನಪ್ಪ ಅಂದರೆ ಬಳ್ಳಾರಿಯಲ್ಲಿ ಕೂಡ ಶ್ರೀರಾಮುಲು ಅವರು ಕೂಡ ಸೋಲುವಂಥ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇದೆ. ಸ್ನೇಹಿತರೆ, ಈ ಒಂದು ಸಮೀಕ್ಷೆ ಬಹುಶಃ ನಿಮ್ಗೆ ಅನಿಸ್ಬೋದು ಇದು ಯಾವುದೋ ಒಂದು ಮಾಹಿತಿ ಕೊರತೆ ಇಲ್ಲ ಒಂದು ಪಕ್ಷ ಮೆಚ್ಚಿಸಲಿಕ್ಕೋಸ್ಕರ ಮಾಡಿರೋಂಥ ಒಂದು ಸಮೀಕ್ಷೆ ಅನ್ನಿಸ್ಬೋದು. ಆದರೆ ಇದು ವಾಸ್ತವಾಂಶ. ಅಂದರೆ ಅಳೆದು ತೂಗಿ ಲೆಕ್ಕಾಚಾರಗಳ ಪ್ರಕಾರ ಅಂದರೆ ನನಗೆ ಬಂದ ಮಾಹಿತಿ ಪ್ರಕಾರ ಕಾಂಗ್ರೆಸ್ 28 ಕ್ಷೇತ್ರಗಳಲ್ಲಿ 16 ಸ್ಥಾನ ಗೆಲ್ತಾ ಇದೆ. BJP 11. ಇನ್ನು ಮಂಡ್ಯದಲ್ಲಿ ಮಾತ್ರ ಕುಮಾರಸ್ವಾಮಿ ಅವರು ಬಹುತೇಕ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಇದೆ. ಹಾಗಾಗಿ ಈ ಫಲಿತಾಂಶ ಅಂದರೆ ಕಾಯಬೇಕು ಅಂದರೆ ಜೂನ್ 4ರವರೆಗೂ, ಜೂನ್ 4ರ ಬೆಳಗ್ಗೆ 7ರಿಂದ ಫಲಿತಾಂಶ ಹೊರಬೀಳಲಿದೆ. ಸ್ನೇಹಿತರೆ, ಪ್ರಮುಖವಾಗಿ ಕೋಲಾರ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲವನ್ನು ಅಂದರೆ ಮತದಾರರಲ್ಲಿ ಕೆರಳಿಸಿದಂಥ ಕುತೂಹಲದಲ್ಲಿ ಕಾಂಗ್ರೆಸ್ ಪಕ್ಷಗೆ ಬಹುತೇಕ ಮೇಲುಗೈ ಸಾಧಿಸ್ಬೋದು. ಅಂದರೆ ಅತಿ ಕಡಿಮೆ ಅಂತರಗಳ ಮತಗಳಲ್ಲಿ ಅಂದರೆ 50ರಿಂದ 1 ಲಕ್ಷ ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ಕೋಲಾರದಲ್ಲಿ ಹರಿದಾಡ್ತಿದೆ. ಆದರೆ ಕೋಲಾರದ ಲೆಕ್ಕಾಚಾರ ಪ್ರಕಾರ ಈಗಾಗಲೇ ಏನು BJP JDS ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಗೆದ್ದಿದ್ದಾರೆ ಅನ್ನೋ ಒಂದು ಎಲ್ಲ ಲಕ್ಷಣಗಳು ಅಂದರೆ ಆಶಾದಾಯಕವಾದ ಮಾತುಗಳನ್ನ ಕೋಲಾರ ಕ್ಷೇತ್ರದಲ್ಲಿ ಈಗಾಗಲೇ ಹರಿದು ಬರ್ತಾ ಇದೆ. ಈ ಎಲ್ಲ ಗೊಂದಲಗಳಿಗೆ ಕಡಿವಾಣ ಹಾಕಬೇಕು. ಜೊತೆಗೆ ನಿಖರವಾದ ಫಲಿತಾಂಶಕ್ಕೋಸ್ಕರ ಜೂನ್ 4ನೇ ತಾರೀಕುವರೆಗೂ ಕಾಯಲೇಬೇಕು ಅಂತ ಹೇಳ್ತಾ ಈ ಒಂದು ಸಮೀಕ್ಷಾ ವರದಿ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.